ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸಾಯಂಕಾಲ ನಾನು ಆಲ್ಮೋಸ್ಟ್ ರಾತ್ರಿ ಆಗ್ತಾ ಬಂತು, 6-6:30 ಟೈಮಲ್ಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚುಬ್ಬಿ ಏನಾಯಿತು? ಸೊ ಗೈಸ್, ಈ ಫ್ರಂಟ್ ಬ್ಯಾಂಗ್ಸ್ ಕತೆ ಯಾಕೆ ಹೇಳ್ತಾ ಇದ್ದೀರಾ ನನಗೆ? ಏನು ಕತೆ ಕೊಡ್ತಾ ಇದೆ ಅಂದರೆ, ನನಗೆ ಇದು ಸ್ವಲ್ಪ ಶಾರ್ಟ್ ಆಯಿತು. ಎಲ್ಲಿ ಮಗನೆ, ಇದು ಸ್ವಲ್ಪ ಶಾರ್ಟ್ ಆಯಿತು ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದೆ. ನಂಗೆ ಅವತ್ತು ಫೀಲ್ ಆಗಿದ್ದು ಇವತ್ತು ಜಾಸ್ತಿನೇ ಫೀಲ್ ಆಗ್ತಾಯಿದೆ, ಬೇಜಾರು ಕೂಡ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಲೆಂತ್ ಇರಬೇಕಾಗಿತ್ತು. ಲಿಟ್ರಲಿ ಗೈಸ್, ಸೀರಿಯಸ್ಲಿ ಹಿಂಗಾಗ್ಬಿಟ್ಟಿದೆ. ನನಗೆ ಬೇಜಾರಾಗ್ತಾಯಿದೆ. ನನಗೆ ಇನ್ನೊಂದು ಸ್ವಲ್ಪ ಲೆಂತ್ ಇರಬೇಕಾಗಿತ್ತು ಅನ್ನಿಸ್ತು. ಅಟ್ಲೀಸ್ಟ್ ಹಿಂಗೆ ಸಿಗಿಸ್ಕೊಳ್ಳೋ ಥರ ಅಂತ ಇವಾಗ ಅನ್ನಿಸ್ತಾ ಇದೆ. ಹಂಗೆ ಕರೆಕ್ಟಾಗೆ ಮಾಡಿಸಿದ್ದೆ, ಸ್ವಲ್ಪ ಶಾರ್ಟ್ ಮಾಡಿಸಿ ಈ ತಪ್ಪು ಮಾಡಿಬಿಟ್ಟೆ ಅಂತ. ಇನ್ನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಬಗ್ಗೆ ಹೇಳೋಣ ಅಂತೇಳಿ. ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ನಾನು ಅದರ ಯೂಸ್ ಮಾಡ್ತಿದ್ದೆ. ಈಗ ನಾನು ಒಂದು ಕಿಟನ್ನು ಮತ್ತೆ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ನನಗೆ ಫೇಸ್ ವಾಶ್, ಸನ್ಸ್ಕ್ರೀನ್ ಮತ್ತು 2 ಸಿರಮನ್ನು ಕೊಟ್ಟಿದ್ದಾರೆ. ಈ ಪುಟಾಣಿ ಪೌಚನ್ನು ಕೂಡ ನನಗೆ ಫ್ರೀ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಈ ರೀತಿ ಒಂದು ಪ್ಯಾಕೇಜಿಂಗಲ್ಲಿ ಕೊಟ್ಟಿರ್ತಾರೆ. ಯಾರಿಗೆಲ್ಲ ಆಚೆ ಈಚೆ ಹೋಗಿ ಓಡಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕಾಗಲ್ವೋ ಅವರು ಮನೇಲೇ ಕೂತ್ಕೊಂಡು ಜಸ್ಟ್ ನೀವು ಮಾಡಬೇಕಾಗಿರೋದು ಈ ಸಿಂಪಲ್ ಸ್ಟೆಪ್ಸ್ ನಾನು ಇಲ್ಲಿ ತೋರಿಸಿರ್ತೀನಿ, ನೋಡ್ಬೋದು. ನೀವು ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ಗೆ ಹೋಗಿ ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಬೇಸಿಕ್ ಆಗಿ ಲಾಗಿನ್ ಆಗಬೇಕಾಗುತ್ತೆ. ಏನಿಲ್ಲ ಅಂತಂದರೆ ನಿಮ್ಮ ನೇಮ್, ನಂಬರ್ ಮತ್ತು ಮೇಲ್ ID ಕೊಟ್ಟು ಲಾಗಿನ್ ಆಗಿಬಿಟ್ಟು ಅದಾದ ನಂತರ ಅವ್ರ ಪ್ರೊಸೀಜರ್ಸ್ ಹೇಳ್ತಾರೆ. ನಮ್ಮ ಸ್ಕಿನ್ ಅಥವಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ನಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದಕ್ಕೆ ಹೋದಾಗ ಅವರು ನಮಗೆ ಫ್ರಂಟ್ ಆ್ಯಂಡ್ ಸೈಡ್ ಪೋಸನ್ನ ಫೋಟೋ ಕೇಳ್ತಾರೆ. ನಮ್ಮ ಸ್ಕಿನ್ನಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಅನಲೈಸ್ ಮಾಡ್ಕೊಳ್ಳೋಕ್ಕೆ ಅವರು ಫ್ರಂಟ್ ಆ್ಯಂಡ್ ಸೈಡ್ ಪೋಸ್ ಫೋಟೋ ಕೇಳ್ತಾರೆ. ಇದನ್ನು ಪ್ರೊವೈಡ್ ಮಾಡಿದ್ರೆ ನಾವು ಅವರು ಒಂದಷ್ಟು ಕ್ವೆಶನ್ಸ್ ಕೇಳ್ತಾರೆ. ಅದಾದಮೇಲೆ ನಿಮ್ಗೆ ಏನು ಪ್ರೆಗ್ನೆಂಟ್ ಇದ್ದೀರಾ, ಫೀಡ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, PCOD ಇದೆಯಾ, BP ಇದೆಯಾ, ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ನಮ್ಮ ಹೆಲ್ತ್ ಬಗ್ಗೆ ರಿಲೇಟೆಡ್ ಆಗಿ ಕೂಡ ಕೇಳ್ತಾರೆ. ನೀವು ಅದೆಲ್ಲದಕ್ಕೂ ರೆಗ್ಯುಲರ್ ಆಗಿ ಪೀರಿಯಡ್ ಆಗ್ತಿದ್ದೀರಾ, ಪ್ರತಿಯೊಂದು ಇನ್ ಡೀಟೇಲ್ ಅವರು ನಮ್ಮನ್ನ ಕೇಳ್ತಾರೆ, ಕ್ವೆಶನ್ ಮಾಡ್ತಾರೆ. ಸೊ ಅದೆಲ್ಲದಕ್ಕೂ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಕಾಲ್ ಮುಖಾಂತರ ಬೇಕಾದರೂ ಅವ್ರು ಮಾತಾಡ್ತಾರೆ. ನಮ್ಗೆ ಹೇಗೆ ಕಂಫರ್ಟ್ ಇದೆಯೋ ಆ ರೀತಿ ನಾವು ಮಾಡ್ಕೋಬೋದು. ಆ್ಯಂಡ್ ಫೈನಲಿ ನಮಗೆ ಒಂದು 2 ಮಿನಿಟ್ಸ್ ತಗೊಂಡು ಈ ಬ್ಯೂಟಿಫುಲ್ ಕಿಟ್ಟನ್ನು ಪ್ರೊವೈಡ್ ಮಾಡ್ತಾರೆ. ಏನು ಬೇಕಿದೆ ನಮ್ಮ ಸ್ಕಿನ್ನಿಗೆ ಅಂತ ಹೇಳಿಬಿಟ್ಟು ನೋಡಿ ಅವರು ನಮಗೆ ಒಂದು ಕಿಟ್ಟನ್ನು ಕೊಡ್ತಾರೆ. ಸೊ ನಾವು ಅದನ್ನು ಆರ್ಡರ್ ಮಾಡ್ಕೋಬೋದು. ಓಕೆನಾ? ಆರ್ಡರ್ ಮಾಡ್ಕೊಂಡಿದ್ದ ನಂತರ ನೀವು ಆ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಕಾಲ್ ಮುಖಾಂತರ ಅವ್ರು ನಿಮಗೆ ಕಾಲ್ ಮಾಡಿ ಕೇಳ್ತಾರೆ, ಹೇಗೆ ಯೂಸ್ ಮಾಡಬೇಕು ಎಲ್ಲನೂ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಿಮಗೆ. ಅದಾದ ನಂತರ ಒಂದು ಸ್ವಲ್ಪ ದಿವಸ ಆದಮೇಲೆ, ಯೂಸ್ ಮಾಡಿ ಸ್ವಲ್ಪ ದಿವಸ ಆದಮೇಲೆ ಕೂಡ ರಿಸಲ್ಟ್ಸು ಕೂಡ ಕೇಳ್ತಾರೆ. ಹೇಗೆ ವರ್ಕ್ ಆಗ್ತಿದೆ, ನಿಮಗೆ ಏನು ಪ್ರಾಬ್ಲಮ್ ಆಗ್ತಿದೆ, ಇನ್ನೂ ಬೇರೆ ಏನಾದರೂ ಕಿಟ್ಟನ್ನು ಚೇಂಜ್ ಮಾಡ್ಕೋಬೇಕಾ ಅಥವಾ ಇದೇ ಓಕೆನಾ, ಪ್ರತಿಯೊಂದನ್ನು ಕೇಳ್ತಾರೆ. ಈ ರೀತಿ ಕೂಡ ಕನ್ಸಲ್ಟೇಷನ್ಸ್ ಇರುತ್ತೆ. ಅದಾದಮೇಲೆ ನೀವು ಬರೀ ಮೇಲ್ಗಡೆ ಅಂದರೆ ಸ್ಕಿನ್ನಿಗೆ ಅಂತಂದ್ಬಿಟ್ಟು ಚರ್ಮಕ್ಕೆ ಏನು ಫೇಸ್ ವಾಶ್, ಸನ್ಸ್ಕ್ರೀನ್ ಅದು ಇದು ಮಾಡೋದಲ್ಲದೆ, ತಲೆಗೆ ಶ್ಯಾಂಪು, ಕಂಡೀಷ್ನರ್ ಈ ರೀತಿ ಮಾಡೋದಲ್ಲದೆ ಇಂಟೇಕ್ ನಾವು ಒಳಗಡೆ ಏನು ತೊಗೋತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಇದರಲ್ಲಿ ನಿಮಗೆ ಡಯಟ್ ಚಾರ್ಟು ಕೂಡ ಪ್ರೊವೈಡ್ ಮಾಡ್ತಾರೆ. ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ಚೆಕ್ ಮಾಡಿಬಿಟ್ಟು ನಾವು ಡಯಟ್ ಚಾರ್ಟನ್ನು ನಮ್ಮ ಹೆಲ್ತ್ ಹೇಗಿದೆಯೋ ಆ ರೀತಿ ಅದನ್ನು ಕಸ್ಟಮೈಸ್ಡ್ ಮಾಡ್ಕೋಬೋದು. ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಚೆಕ್ ಮಾಡಿ. ಯಾವುದಕ್ಕೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಆ್ಯಂಡ್ ಕಾಮೆಂಟಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಸೊ ದ್ಯಾಟ್ ನಿಮಗೂ ಕೂಡ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಥವಾ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ. ವೆರಿ ವೆರಿ ಅಫೋರ್ಡಬಲ್. ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ ಬ್ಯುಸಿ ಅಂತ ಹೇಳ್ಬೋದು. ಕ್ಲಾಸಲ್ಲಿ ಪಾಟ್ಲಾಕ್ ಮಾಡೋಣ ಅಂತ ಹೇಳಿ ಎಲ್ಲ ಫುಲ್ ಪ್ರಿಪ್ರೇಷನ್ ಅಡುಗೆ ಮನೆಯೆಲ್ಲ ಫುಲ್ ಮೆಸ್ ಅಂದರೆ ಮೆಸ್ಸು. ಏನೆಲ್ಲ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ. ಮೊಸರು ಮತ್ತು ಹಾಲನ್ನು ನಾವು ಅಲ್ಲಿ ಕ್ಲಾಸ್ಗೆ ಹೋಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ಜಸ್ಟ್ ಅನ್ನ ಮತ್ತು ಒಗ್ಗರಣೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ದಾಳಿಂಬೆ ಹಣ್ಣು, ಸ್ವಲ್ಪ ಗ್ರೇಪ್ಸು, ಇಲ್ಲಿ ಡ್ರೈ ಗೋಬಿ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಮಿಕ್ಸ್ ಮಾಡೋಣ ಅಂದ್ಕೊಂಡ್ವಿ, ಯಾಕೋ ಕಚಪಿಚಿ ಆಗಿಬಿಟ್ರೆ ಅಂದ್ಬಿಟ್ಟು ಡ್ರೈ ಗೋಬಿ ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನೂಡಲ್ಸ್ ಇಷ್ಟು ನಂದು ದೀಪದ ಸೇರಿ ಈ 3 ಐಟಮ್ಮು. ಆಲ್ರೆಡಿ ನಾವು ಗಡ ಅಂತ ರೆಡಿ ಆಗಬೇಕು. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ನಾನ ಮಾಡಿ ರೆಡಿ ಆಗಬೇಕು. ಸಿಕ್ಕಾಬಡ ಹಿಂಸೆ ಆಗ್ಬಿಟ್ಟಿದೆ ನನಗಂತೂ. ಎನಿವೇಸ್ ಈಗ ಟೈಮ್ ಆಯಿತು ಆಲ್ರೆಡಿ. ಈ ಔಟ್ಫಿಟ್ ಬಂದು ಆ್ಯಕ್ಚುಲಿ ರಶ್ಮಿದು, ಬಟ್ ನಮಗೆ ಕರೆಕ್ಟಾಗಿ ಆಗುತ್ತೆ.
ಇಲ್ಲಿ ನನ್ನ ಪೌಚ್. ಈ ಪೌಚ್ ಬಂದ್ಬಿಟ್ಟು ಈ ಗತಿ ಆಗೋಕ್ಕೆ ಆಲ್ಮೋಸ್ಟ್ ಇದಕ್ಕೆ 8 ವರ್ಷ ಆಗಿದೆ. ಆಯಸ್ಸು 8 ರಿಂದ 9 ವರ್ಷ ಆಗಿದೆ. ಆದರೂ ನಾವು ಬಿಡ್ತಾನೆ ಇಲ್ಲ. ಇದು ಕಿತ್ತೋದ್ರೂ ಕೂಡ ಬಿಡ್ತಾ ಇಲ್ಲ. ಬಟ್ ಚೆನ್ನಾಗಿದೆ ಅಂತ ಕಲರ್ ಬಾರ್ದು ಅದನ್ನು ಬಿಸಾಕಕ್ಕೆ ಮನ್ಸು ಬರ್ತಾ ಇಲ್ಲ. ಆಲ್ ಟೈಮ್ ಫೇವ್ರೇಟ್ ನನ್ನ ಸೆಟಫಿಲ್ ಮಾಯ್ಶ್ಚರೈಸರ್. ಇದಿಲ್ಲ ಅಂದರೆ ಒಂಥರ ಏನೋ ಒಂಥರ ಫೀಲು. ಲಿಪ್ ಶೇಡ್ ಎಲ್ಲ ಸ್ಕಿನ್ಗೂ ಸಖತ್ತಾಗಿ ಸೂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಲಾಂಗ್ ಸ್ಟೇನೂ ಇರುತ್ತೆ. ಹಂಗಾಗಿ ಎವ್ರಿ ಡೇ ಹಾಕ್ಕೊಳ್ಳೋರಿಗೆ ರೆಡ್ ಅಂತೆ ಆ ಥರ ಎಲ್ಲ ಹಾಕ್ಕೊಳಕ್ಕಾಗಲ್ವಲ್ಲ. ಆ್ಯಂಡ್ ಮೈ ಫೇವ್ರೆಟ್ ಪಾಂಡ್ಸ್ ಮಾಯ್ಶ್ಚರೈಸರ್. ಇದೇನಿದು ಬಾಡಿ ಲೋಷನ್ ಇದಿಷ್ಟ. ಮತ್ತು ಪ್ಲಮ್ಮಿಂದು ಚೆನ್ನಾಗಿದೆ. ಅದು ಬಿಟ್ಟರೆ ಇನ್ನೊಂದೇನೋ ವಿಕ್ಟೋರಿಯಾ ಸೀಕ್ರೆಟು ಬಳಸ್ತಿದ್ದೀನಿ ನಾನು. ಅದು ಕೂಡ ಚೆನ್ನಾಗಿದೆ. ಸ್ಮೆಲ್ಲು ಅವೆರಡು ಸ್ಮೆಲ್ ಚೆನ್ನಾಗಿರುತ್ತೆ. ಆ್ಯಂಡ್ ಲಾಂಗ್ ಸ್ಟೇ ಇರೋದಿಲ್ಲ. ಅದು ಒಂದೇ ಪ್ರಾಬ್ಲಮ್. ವಿಕ್ಟೋರಿಯಾ ಸೀಕ್ರೆಟ್ ಲಾಂಗ್ ಸ್ಟೇ ಇರುತ್ತೆ, ಪರವಾಗಿಲ್ಲ. ಇದು ಬಂದು ಪರವಾಗಿಲ್ಲ ಅಷ್ಟೇ. ಮಾಮಾ ಅರ್ತ್ ಅವರ ಇನ್ ದ ಸನ್ಸೆಟ್ ಪರ್ಫ್ಯೂಮ್ ಸಾಕು ಚಿನಿ. ಇದು ತುಂಬ ಚೆನ್ನಾಗಿದೆ. ತುಂಬ ರಿಚ್ ಫೀಲಿಂಗ್ ಇರುತ್ತೆ. ನಂಗೆ ತುಂಬ ಇಷ್ಟ. ಲಾರಿಯಲ್ ಅವರ ಏನಿದು ಎಕ್ಸ್ಟ್ರಾರ್ಡಿನರಿ ಆಯಿಲ್ ಸೆರಮ್. ಇದು ಜಸ್ಟ್ ಒಂದು ಸ್ಮಾಲ್ ಪಂಪ್ ಹಾಕೋದು. ಒಂದು ಸೈಡಿಗೆ ಇಷ್ಟೇ. ನಾನು ಯೂಶುವಲ್ ಗೆಟ್ ರೆಡಿ. ಏನು ಸ್ಪೆಷಲ್ ಏನೂ ಇರೋದಿಲ್ಲ. ಡೈಲಿ ಬೇಸಿಸ್ಗೆ ಅಷ್ಟೇ. ಬ್ಲಷ್ ಒಂದು ಮಿಸ್ಸಿಂಗ್, ಅದನ್ನು ಹಾಕ್ಕೊಂಡ್ರೆ ಆಯಿತು. ಹಾಕ್ಕೊಂಡು ಇಲ್ಲೊಂದು ಪೋನಿ ಹಾಕ್ಕೋತೀನಿ ಅಷ್ಟೇ. ನನಗೆ ಬ್ಲಷ್ ಅಂತ ಬಂದಾಗ ಬ್ಲಷಸ್ಗಿಂತ ನಾನು ಲಿಪ್ಸ್ಟಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲಷ್ ಒಂದು ತೊಗೋಬೇಕು. ನನಗೆ ಪಿಕ್ಸಿ ಬ್ಲಷ್ ತೊಗೊಳೋಕ್ಕೆ ತುಂಬ ಆಸೆ. ಬಟ್ ಪ್ರೈಸ್ ವೈಸ್ ಬಿಟ್ ಕಾಸ್ಟ್ಲಿ. ಹಾಗಾಗಿ ಸುಮ್ಮನೆ ತಗೋತೀವಿ. ಸ್ವಲ್ಪ ಹೇರ್ ಸ್ಟೈಲೆಲ್ಲ ಇವತ್ತು ಏನೋ ಒಂಥರ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತೂ ಈ ಥರ ಮಾಡ್ಕೊಳ್ಳಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಆ್ಯಂಡ್ ಇವತ್ತೊಂದು ಕೆಲಸ ಆಗ್ಬಿಟ್ಟಿದೆ ನನಗೆ. ನಮ್ಮ ಅಜ್ಜಿ ಮನೇಲಿ ನಿನ್ನೆ ಮೊಟ್ಟೆ ಕೋಳಿ ಸಾರು ತಿಂದೆ. ಓಕೆನಾ, ಅದು ತಿಂದಕ್ಕಿದ್ದಕ್ಕೆ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ನನಗೆ. ಓವರ್ ಹೀಟ್ಗೆ ಅಲ್ಲ ಹಿಂಗಾಗೋದು. ನವೆ ಅಂದರೆ ನವೆ ಆಗ್ತಿದೆ ನನಗೆ. ಕೆರೆಣ ಅನಿಸುತ್ತೆ. ಬಳೆ ಹಾಕೊಂಡಿದ್ದೆ ತಾನೇ? ಹೌದು, ಹಾಕೊಂಡಿದ್ದೆ. ಆಗಿಲ್ಲ, ಆ ಕೈ ಮಾತ್ರ ಆಗೈತೆ. ಯಾಕ? ಮೇ ಬಿ ಇರ್ಬೋದೇನೋ. ಅಲ್ಲ, ನಾನು ಸೆಟ್ ಆಗಿಲ್ಲ ನಮ್ಮ ಮೆಟೀರಿಯಲ್. ಕೋಳಿ ತಿಂದಿದ್ದಕ್ಕೆ ಆಗೋಯ್ತಂತೆ. ಇವಳು ಹೇಳೋದೆಲ್ಲ ಸುಳ್ಳು. ಏನೇ ಸುಳ್ಳು ಹೇಳ್ತೀನಿ ನಾನು. ಯೂಶಲಿ ನಾನು ಈ ಬಳೆ ಹಾಕೋತೀನಿ, ನನಗೇನು ಆಗಲ್ಲ. ಹಂಗೆ ರಶ್ಮಿ ತೊಗೊಂಡಿರೋದು ಹಾಕ್ಕೊಂಡಿದ್ದೀನಿ. ಮೇ ಬಿ ಅದಕ್ಕೆ ಇನ್ಫೆಕ್ಷನ್ ಆಗಿರ್ಬೋದು. ಹಂಗಾದರೆ ಇಲ್ಲಿ ಮಾತ್ರ ಆಗಿದೆ ಅಂದರೆ ಈ ಪೋರ್ಷನ್ ಮಾತ್ರ ಆಗಿರೋದು. ಯೋಚನೆ ಮಾಡಬೇಕಾಗಿರೋಂಥದ್ದು. ಫೋನ್ ಕೊಡಿಲಿ, ಡೆಲಿವರಿ ಬಾಯ್ ಫೋನ್ ಮಾಡ್ತಾರೆ. ಡೆಲಿವರಿ ಬಾಯ್. ಓಕೆ ಗೈಸ್, ಇವತ್ತಂತೂ ಫುಲ್ ಮಜಾ ಕ್ಲಾಸಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಎಲ್ಲರೂ ಒಂದೊಂದು ಐಟಮ್ ತರ್ತಾರೆ. ಏನಾರು ತರ್ತಾರೆ ನೋಡೋಣ. ಗೊತ್ತು ನನಗೆ ಏನೇನು ತರ್ತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸೋದು ಅಲ್ಲಿ ಹೋಗಿನೇ ತೋರಿಸ್ಬೇಕಾಗುತ್ತೆ. ನಾವು ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಲೆಟ್ಸ್ ಸಿ. ನಂಗೊಂಥರ ಖುಷಿಯಾಗ್ಬಿಟ್ಟಿದೆ. ಏನೇನು ಇದೇನು ತೋರಿಸ್ತಾನೆ ಇಲ್ಲ. ಸೊ ಈಗ ಕ್ಲಾಸಿಗೆ ಬಂದ್ವಿ. ಮೇಲೆ ಹತ್ತು ಹೋದರೆ ಆಯಿತು. ಏನು ಸ್ವಲ್ಪ ಕೆಚಪ್ ತಗೊಳ್ಳೋ ಕೆಲಸ ಇದೆ, ತಗೊಂಡು ಹೋಗ್ಬೇಕು. ಇಲ್ಲಿ ಎಲ್ಲ ಐಟಮ್ಸು ಅರೇಂಜ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಪಲಾವ್, ಪನ್ನೀರ್ ಬಟರ್ ಮಸಾಲ, ಪೂರಿ, ಸಮೋಸ, ಮತ್ತು ಗುಲಾಬ್ ಜಾಮೂನ್, ಇಲ್ಲಿ ಏನಿದೆ ಗೋಬಿ ಮಂಚೂರಿ, ಆ್ಯಂಡ್ ನೂಡಲ್ಸ್, ಮೊಸರನ್ನ ಫೈನಲ್, ಆ್ಯಂಡ್ ಉಪ್ಪಿನಕಾಯಿ. ಅದು ಫ್ರೂಟ್ಸ್, ದಾಳಿಂಬೆ ಹಣ್ಣು. ಇವ್ರು ಜಾಸ್ತಿ ಪರ್ಟಿಕ್ಯುಲರ್, ಒಂಚೂರು ಏನು ಮರೆಯಲ್ಲ. ಇವಳದೇ ಬಾಸಿಸಮ್ ಎಲ್ಲದರಲ್ಲೂ. ಚೆನ್ನಾಗಿ ಕಾಣಿಸ್ತಾ ಇದೆ. ಸುಬ್ಬಿಯೇ ಮಾಡರಿ. ಎತ್ತಿಕ್ಬಿಟ್ಟು ಬಾಕ್ಸ್.
ಹಿಂಗೆ ಹಾಕೋಣನಲ್ಲ ಹಿಂಗೆ ಮತ್ತು ಸುತ್ತೂರು ಹಾಕ್ಬೇಕಾಗಿತ್ತು. ಓಕೆ ಅಲ್ಲಿಕ್ಕಿದೆ. ಸೊ ಗೈಸ್ ಆಲ್ ಸೆಟ್. ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಅಂತಾನೆ ಸಂಡೆ ಬರೋದು. ಎಲ್ಲ ಸೆಟ್ ಮಾಡ್ಕೋತಾ ಇದ್ದಾರೆ. ಊಟ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಜ್ಯೂಸ್ ಮತ್ತು ಐಸ್ ಕ್ರೀಮ್ ಒಂದು ಆ್ಯಡ್ ಆನ್ ಆಗಿದೆ. ಸ್ಟೂಡೆಂಟ್ ಯಾರೋ ಬಂದಿದ್ದಾರೆ. ಸ್ಟಾರ್ಟ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿ ಪ್ಯಾಂಟು ಇದೇನು ಲಂಗಾನಾ ಪ್ಯಾಂಟಾ? ಹಾಂ ಸರಿ ಸರಿ. ದುಪ್ಪಟ್ಟನೂ ಆಯ್ತಲ್ಲ. ಒಂಬತ್ತು ಮುಕ್ಕಾಲ ಟೈಮು. ಎಲ್ಲೋಗೋಣ? ಅಲ್ಲೇ ಹೋಗೋಣ. ತರ್ಬೋದಾಗಿತ್ತು ಅನಿಸ್ತಾ ಇತ್ತು. ಅಲ್ಲ ಡ್ರೆಸ್ ಮೇಲೆ ಡ್ರೆಸ್ ಹಾಕಿರೋದದು. ಸ್ವಲ್ಪ ದೊಡ್ಡ ತರಬೇಕಾಗಿತ್ತು. ಜಾಸ್ತಿ ದೊಡ್ಡದಿತ್ತು. ಹಿಂಗ ಹಾಕೋಣದು. 24 ಬೇಕು ಇವಾಗ. ಎಷ್ಟು ಹಿಂಗೆ ಮುಂದೆಯಿಂದ ಇಟ್ಟ ಆಯ್ತಾ ನಿಂಗೆ? ಹಿಟ್ಟಾಯ್ತಾ? ಹಿಟ್ಟಾಯ್ತಾ ಅಷ್ಟೇ ಹೇಳ. ಹಿಟ್ಟಾಯ್ತಾ? ಮುಂದೆಯಿಂದ ಹಾಕೋ. ಹಂಗೆ ಹಾ ಹಂಗೆ ಹಂಗೆ ಟೀಚರ್ ತರ. ಚೆನ್ನಾಗಿದೆಯಾ ಬಿಡು. ಪ್ಯಾಂಟ್ ಆಲ್ಟ್ರೇಷನ್ ಎಷ್ಟು ಮಾಡಿಸ್ಬೇಕಾಗಿತ್ತು ಅದು. ಸೂಪರ್ ಆಗಿದೆ ಬಾಚಿನಿ. ಬಾ ಸಾಕು ಬಾ. ಅಬ್ಬಾ ಬುದ್ಧಿ ತೋರ್ಸ್ಕೊಳ ಬಾ. ಬೆಳಿಗ್ಗೆ ಸ್ನಾನ ಮಾಡಿ ಬೆಳಿಗ್ಗೆ ಸ್ನಾನ ಮಾಡಿ ಹಾಕೊಂಡು ನಿಂತು ಏನು ಮಾರ್ಕೆಟ್ಗೆ ಹೋಗಿದ್ವಿ. ನಂಗೆ ಗೊತ್ತು ನೀವು ಖಂಡಿತ ಡೀಟೇಲಿಂಗಾಗಿ ತೋರಿಸಿ ಬಟ್ಟೆನ ಅಂತ ಹೇಳ್ತೀರಿ. ಇದು ಬಂದು ಶುಕಿಗೆ ನಾವು ಎಲ್ಲಿ ಲಾಲ್ ಬಿಲ್ಡಿಂಗ್ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು. ಓಕೆನಾ? ಇದಕ್ಕೆ ಅರೌಂಡ್ ನಾನು 1500 ಪೇ ಮಾಡಿದೆ ಶುಕಿ ಬಟ್ಟೆಗೆ. ಕಡಿಮೆ ಮಾಡ್ಕೊ ಅಂದೆ, ಬಟ್ ಆದರೆ ಅವ್ರು ಮಾಡಿಲ್ಲ. ನಂಗೆ ಅಷ್ಟು ಟೈಮ್ ಇರಲಿಲ್ಲ, ಸೊ ನಾನು ಹೊರಟ್ಬಿಟ್ಟೆ. ಇದು ಬಂದು ಈ ಥರ ಬಟ್ಟೆ ನಾನು ಯಾವತ್ತೂ ತೊಗೊಂಡಿರಲಿಲ್ಲ. ಈ ರೀತಿ ಚಮಕಿಯಾಗಿ ಚಿಣಿಮಿಣಿ ಪಣಿಮಿಣಿ ಅದೆಲ್ಲ ಇರೋದೆಲ್ಲ ತೊಗೊಂಡಿರಲಿಲ್ಲ. ಹಾಗಾಗಿ ಸರಿ ಈ ಸತಿ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಆ್ಯಕ್ಚುಲಿ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ಹಾಗಾಗಿ ಡೀಸೆಂಟ್ ಅನ್ನಿಸ್ತು, ಹಾಗಾಗಿ ತೊಗೊಂಡೆ. ಇದು ಬಂದು ಒಂಥರ ಸ್ಕರ್ಟ್ ಕೈಂಡ್ ಆಫ್ ಪ್ಯಾಂಟು, ಪ್ಲಾಜೋ ಥರ ಚೆನ್ನಾಗಿದೆ. ಸ್ವಲ್ಪ ಚಿಕ್ಕದೇ ಆಯಿತು, ಪರ್ಫೆಕ್ಟ್ ಸೈಜ್ ಅವಳಿಗೆ. ಇವಾಗ ಇನ್ನೊಂದು ಸ್ವಲ್ಪ ದೊಡ್ಡ ತರ್ಬೋದಿತ್ತು ಅಂತಲೂ ಕೂಡ ಅನ್ನಿಸ್ತು. ಆ್ಯಂಡ್ ಇದು ಬಂದು ಒಳಗಡೆ ಅದೇನಾದರೂ ಚುಚ್ಚಿತು ಅಂತಂದರೆ ಮಕ್ಳಿಗೆ ಇಷ್ಟ ಆಗಲ್ವಲ್ಲ, ಅದಕ್ಕೆ ಇದನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಪುಟಾಣಿ ದುಪಾಟ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ.
ಇಟ್ಸ್ ನೈಸ್. ಆ್ಯಂಡ್ ನಾವೇನು ತೊಗೊಂಡ್ವಿ ಅಂತಂದರೆ ಇವತ್ತು ನಮಗೆ ಸರ್ಟಿಫಿಕೇಷನ್ ಇದೆ ಕ್ಲಾಸಲ್ಲಿ ಏನದು ಮೇಕಪ್ ನೇಲ್ ಕ್ಲಾಸಲ್ಲಿ ಸರ್ಟಿಫಿಕೇಷನ್ ಇದೆ. ಆಲ್ಮೋಸ್ಟ್ ನಮ್ಮ 15 days ಎಷ್ಟು ಬೇಗ ಹಿಂಗೆ ಖಾಲಿ ಆಗಿಬಿಡ್ತು, ನಮಗೆ ಬೇಗ ಕಂಪ್ಲೀಟ್ ಆಗೋಯ್ತು. ಆ್ಯಂಡ್ ಹಿಂಗೋ ಎಲ್ಲನೂ ಕೂಡ ಕಲ್ತ್ಕೊಂಡ್ವಿ. ಆ್ಯಂಡ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಕಲ್ತಿದ್ದೀವಿ ಎಲ್ಲ ಪೂರ್ತಿ ಕಲ್ತಿದ್ದೀವಿ ಅಂತ ಆ ಥರ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಇನ್ನೂ ಕೂಡ ಇಂಪ್ರೂವ್ಮೆಂಟ್ಸ್ ಇನ್ನು ಫ್ಯೂಚರಲ್ಲಿ ನಾವು ವರ್ಕ್ ಹಾರ್ಡ್ ಮಾಡಬೇಕು. ಅದ್ರ ಮೇಲೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ನಾವು ಆ ರೀತಿ ವರ್ಕ್ ಮಾಡ್ತಾ ಇರಬೇಕು, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆವಾಗಲೇ ಏನೇನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ ನಾವು ಇನ್ನೂ ಯಾವ ಥರ ಇಂಪ್ರೂವೈಸ್ ಮಾಡ್ಕೋಬೋದು, ಇನ್ನೂ ಯಾವ ಥರ ನಾವು ಡಿಸೈನ್ಸ್ ವೈಸ್ ಅಂತಂದರೆ ನಾನು ಯಾವುದೇ ಥರ ಡಿಸೈನ್ಸ್ ಕೊಟ್ಟರು ಪರ್ಫೆಕ್ಟಾಗಿ ಮಾಡ್ತೀನಿ ನಾನು. ಬಟ್ ಆದರೆ ಸ್ವಲ್ಪ ನನಗೆ ಖುಷಿ ಆಗಬೇಕದು, ಓಕೆನಾ. ಎಡ್ಜಸ್ಸಲ್ಲಿ ಆಗಿರ್ಬೋದು, ಅಕ್ರಿಲಿಕ್ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾವು ಟ್ರೈನ್ ಅಪ್ ಆಗಬೇಕು ಅಂತ ನನಗನ್ನಿಸ್ತು. ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಷ್ಟೇ, ಮಾಡ್ತಾ ಇಲ್ಲ ಅಂತಲ್ಲ, ಇನ್ನೂ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಅಷ್ಟೇ. ಈ ರೀಲ್ಸಲ್ಲೆಲ್ಲ ನೋಡ್ತೀವಲ್ಲ, ಆವಾಗ ಈ ಥರನೂ ಮಾಡ್ಬೋದಾ ಅನ್ನೋ ಥರ ಅನಿಸ್ತಾ ಇರುತ್ತೆ ಖಂಡಿತವಾಗ್ಲೂ. ಆ್ಯಂಡ್ ಇವತ್ತು ಸರ್ಟಿಫಿಕೇಷನ್ ಇರೋದ್ರಿಂದ ಕ್ರೀಮ್ ಕಲರ್ ಸೆಲೆಕ್ಟ್ ಮಾಡಿದ್ರು. ಆ್ಯಕ್ಚುಲಿ ಕ್ರೀಮ್ ಇನ್ ದ ಸೆನ್ಸ್ ಲೈಟ್ ಕ್ರೀಮ್ ಆ್ಯಂಡ್ ವೈಟ್ ಜೊತೆ ಮಿಕ್ಸ್ ಆಗಿರುತ್ತಲ್ಲ, ಟಿಂಟೆಡ್ ಕ್ರೀಮು, ಆ ಥರ ತೊಗೊಳ್ಳೋಣ ಅಂತಂದರೆ ಒಂದು ಚೂರು ಬಟ್ಟೆ ಚೆನ್ನಾಗಿಲ್ಲ, ಎಲ್ಲ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ. ಅಯ್ಯೋ ಬೇಡನೇ ಬೇಡ, ನಂಗೆ ಆ ಥರ ಬಟ್ಟೆ ಅಂದ್ರೆ ನಂಗೆ ಆಗಲ್ಲ. ಸರಿ ಆಯಿತು ಅಂದ್ಬಿಟ್ಟು ಇದು ಆಲ್ಮೋಸ್ಟ್ ಕ್ರೀಮ್ ಗೋಲ್ಡ್ ಥರ ಕಾಣಿಸ್ತಿದೆಯಲ್ಲ, ಓಕೆ ಇದೇ ತೊಗೊಂಡ್ಬಿಡೋಣ ಅಂಥೇಳಿ ಇದನ್ನು ತೊಗೊಂಡ್ವಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಬಂದು ಸುದರ್ಶನ್ ರೋಡಲ್ಲಿ ಇರುವಂಥ ಒಂದು ಮಮತಾ ಅನ್ನೋ ಸ್ಟೋರಲ್ಲಿ ನಾನು ಇದನ್ನು ತೊಗೊಂಡಿದ್ದು, ಸಮ್ ರ್ಯಾಂಡಮ್ ಸ್ಟೋರು. ಚೆನ್ನಾಗಿದೆ ನೋಡಿ, ಓಕೆನಾ. ನಿಮಗೆ ಬೇಕಂದರೆ ಹೋಗಿ ಚೆಕ್ ಮಾಡಿ ತೊಗೊಳ್ಳಿ. ಅಪ್ಪ ಈ ಕಣ್ಣಲ್ಲಿ ಏನೋ ಬಿಟ್ಬಿಟ್ಟು ಉರಿ ಅಂದರೆ ಉರಿ. ಎನಿವೇಸ್, ಇದು ಬಂದು ಟಾಪ್. ಎಷ್ಟು ಸಿಲ್ಕಿಯಾಗಿದೆ ಅಂದರೆ ನೀವು ಇಲ್ಲಿ ಫೀಲ್ ಮಾಡ್ಬೋದು. ಸೂಪರ್ ಸಿಲ್ಕಿಯಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ಆ ಶೈನ್ ನೋಡಿ, ಕ್ವಾಲಿಟಿ ಅಂತೂ ಬೆಣ್ಣೆ ಮುದ್ದೆ ಹಿಂಗೆ ನೋಡಿ. ಓ ಮೈ ಗಾಡ್, ಈ ಡೀಟೇಲಿಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ಸ್, ಬ್ಯಾಕ್ ಸೈಡು ಕೂಡ ಈ ರೀತಿ ಪ್ರಿಂಟನ್ನ ಕೊಟ್ಟಿದ್ದಾರೆ, ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ಲೀವ್ಸು ಕೂಡ ಪ್ಲೇನ್ ಇಲ್ಲ, ಅದು ತುಂಬ ಇಷ್ಟ ಆಯಿತು ನನಗೆ. ಆ್ಯಸ್ ಯೂಶಲ್ ನಾರ್ಮಲ್ ಬೇಸಿಕ್ ಟಾಪ್ ಅಷ್ಟೇ ಇದು. ಸೈಡಲ್ಲಿ ಸ್ಲಿಟ್ ಇದೆ, ಒಳಗಡೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಲೈನಿಂಗ್ ಇದ್ದರೆ ಬೆಟರ್. ಸೇಮ್ ಇದೇ ಥರ ಬಟ್ಟೆ ಒಂದ್ಸತಿ ಶಿವರಾತ್ರಿ ಹಬ್ಬಕ್ಕೆ ಅನ್ಕೊತೀನಿ, ಶಿವರಾತ್ರಿನೋ ಯುಗಾದಿನೋ ನಂಗೆ ನೆನಪಿಲ್ಲ. ನೈಸ್ ಫೇರ್ ಕ್ಯಾರ್ಪನಮಲ್ಲಿ ಈ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ. ನೈಸ್ ಫೇರಲ್ಲಿ ನಾನು ಒಂದು 2200 ಸಮಥಿಂಗ್ ಏನೋ ಕೊಟ್ಟು ತೊಗೊಂಬಂದೆ. ಲಿಟ್ರಲಿ ನಂಗೆ ಸಿಕ್ಕಾಬಟ್ಟೆ ಡಿಸಪಾಯಿಂಟ್ ಆಯಿತು. ಇಲ್ಲೆಲ್ಲ ಸೈಡ್ಸಲ್ಲೆಲ್ಲ ಸ್ಟಿಚ್ ಮಾಡಿರೋದೆಲ್ಲ ಹಿಂಗೆ ಪಿಂಚ್ಕೊಂಡ್ಬಿಡ್ತು. ಆ್ಯಂಡ್ ಪ್ಯಾಂಟಲ್ಲೂ ಕೂಡ ಅಷ್ಟೇ ಹಿಂಗೆ ಒಂಥರ ತುತ್ತು ಥರ ಬಂದು ಹಿಂಗೆ ಕಿತ್ತೋಗುತ್ತಲ್ಲ, ಆ ಥರ ಆಗ್ಬಿಟ್ಟಿತ್ತು. ಬಟ್ ಇದು 1700 ಬಿತ್ತು ನಂಗೆ. 1700, ದೀಪಕ್ಕೆ 1700. ಇಬ್ಬರು ಕೂಡ ಸೇಮ್ ತೊಗೊಂಡ್ವಿ. ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನನಗೆ ಚೆನ್ನಾಗಿರೋದಿದ್ವಿ, ನಿಮ್ಗೆ ಹೇಗೆ ಅನ್ನಿಸ್ತದೆ ಹೇಳಿ, ಓಕೆನಾ. ಆ್ಯಂಡ್ ಇನ್ನು ವ್ಲಾಗ್ಸ್ ಅಂತೂ ನನಗೆ ಎಡಿಟ್ ಮಾಡೋಕ್ಕೆ ಟೈಮೇ ಆಗ್ತಾಯಿಲ್ಲ. ನನಗೆ ಮನೆಗೆ ಬರೋಷ್ಟರಲ್ಲಿ ನಮಗೆ ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ಬಿಟ್ಟಿರುತ್ತಾ. ಅದನ್ನ ಮಾಡಿ ಬಂದು ಊಟ ತಿಂದು ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಹಿಂಗೋ ಸಾಧಿಸ್ಬಿಟ್ವಿ. ಮುಗೀತು. ನಮಗೇನು ಅಂತಂದರೆ ಇಲ್ಲಿ ಲೋಕಲಲ್ಲಿ ಯಾವುದು ಈ ಥರ ಕ್ಲಾಸಸ್ ಯಾರು ಏನು ಕಂಡಕ್ಟ್ ಮಾಡಲ್ಲ, ಓಕೆನಾ. ಈ ಥರ ಕಂಡಕ್ಟ್ ಮಾಡಬೇಕು, ಮಾಡಿದಾಗ ಚೆನ್ನಾಗಿರುತ್ತೆ. ಈ ಕಡೆ ಇರೋ ಮಕ್ಕಳಿಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಈ ಕಡೆ ಇರೋರಿಗೆಲ್ಲನೂ ವುಮೆನ್ಸ್ಗಾಗಿರ್ಬೋದು, ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗಾಗಿರ್ಬೋದು, ಈ ರೀತಿ ಕಲ್ತ್ಕೋಬೇಕು ಅಂತ ಆಸೆ ಇರೋರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ಉದ್ದೇಶದಿಂದನೇ ಸರಿ ಆಯಿತು, ನಾವು ಪಟ್ಟಿರೋ ಕಷ್ಟ ಈ ಕಡೆ ಇರೋರು ಪಡಬಾರ್ದು ಅಂತ ಅಂದ್ಬಿಟ್ಟು ಸರಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಆ ದೇವ್ರ ದಯದಿಂದ ಎಲ್ಲ ಚೆನ್ನಾಗಾದರೆ ಸಾಕು. ಖಂಡಿತ ನಾನು ಕ್ಲಾಸಸ್ ಇದ್ರ ಬಗ್ಗೆ ಫೀಸಸ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ. ಮೇಕಪ್ಗೆಲ್ಲ ಎಷ್ಟು ಪೇ ಮಾಡಿದ್ರಿ ನೀವು, ಆ್ಯಂಡ್ ನೇಲ್ಗೆ ಎಷ್ಟು ಪೇ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಕೇಳ್ತಾ ಇದ್ದೀರಾ. ಎಸ್, ನಂಗೆ ಅರ್ಥ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನೀಗ ಹೇಳ್ತಾ ಇದ್ದೀನಲ್ವ, ನಾವೇ ಕ್ಲಾಸ್ ಕಂಡಕ್ಟ್ ಮಾಡಬೇಕು ಅಂತಿದ್ದೀವಿ. ಅದಕ್ಕೋಸ್ಕರ ನಾವು ಎಲ್ಲೂ ಏನೂ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅಷ್ಟೇನೆ. ಆ್ಯಂಡ್ ಇದು ಸೇಮ್ ಟಾಪ್ ಥರನೇ ದುಪ್ಪಟ್ಟನ ಕೊಟ್ಟಿದ್ದಾರೆ. ನಾನು ಇವಾಗ ಬಿಚ್ಚಿ ಮಾಡ್ಸೋಕ್ಕಾಗಲ್ಲ ಗೈಸ್, ಐ ಆಮ್ ಸೋ ಸಾರಿ. ನಾನು ಹಾಕೊಂಡಾಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಪ್ಯಾಂಟ್, ಬೇಸಿಕ್ ಪ್ಯಾಂಟ್. ಇದು ಕೂಡ ಸಿಲ್ಕ್ ಥರನೇ ಇದೆ, ಶೈನ್ ಇದೆ ಈ ಒಳಗಡೆ. ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲೊಂದು ಟೇಪ್ ಡೀಟೇಲಿಂಗ್ ಕೊಟ್ಟಿದ್ದಾರೆ. ತುಂಬಾ ಕಂಫರ್ಟಬಲ್ ಆಗಿದೆ. ಹಾಕೊಂಡಾಗ ಚುಚ್ಚಿಲ್ಲ ಅಂದರೆ ಸಾಕು. ನನಗೆ ಚುಚ್ಚಲ್ಲ ಅಂತ ಅಂದ್ಕೊಂಡಿದ್ದೀನಿ. ಚುಚ್ಚಿಲ್ಲ ಅಂದರೆ ಅದು ಸಕ್ಸಸ್ ಅಂತ, ಪಾಸ್ ಆ ಬಟ್ಟೆ ಅಂತ ಅರ್ಥ. ನಂಗೆ ಚುಚ್ಚಿದ್ರೆ ನಂಗೆ ಆಗಲ್ಲ, ನಂಗೆ ಒಂಚೂರು ಇಷ್ಟನೇ ಆಗಲ್ಲ.
ಹಬ್ಬ ಈ ದೇವಸ್ಥಾನ ಆಗಿರೋದಿರಲಿ ನಮ್ಮ ಮನೆ ಹತ್ರ ಯಾವಾಗಲೂ ಇವತ್ತು ಬೇರೆ ಹಬ್ಬನಾ ಡನ್ ಸ್ಯಾಟರ್ಡೇ ಆ್ಯಂಡ್ ಟ್ಯೂಸ್ಡೇ ಬಂದರೆ ಅಂತೂ ಡಮಾರ್ 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 ಅಂತ ಸೌಂಡ್ ಬರ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಎನಿವೇಸ್ ಈ ಡ್ರೆಸ್ ಇಷ್ಟ ಆಯ್ತಾ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಹೇಳಿ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.